ಹೇಗಿದ ಚೆನ್ನಾಗಿದ. ನಾವು ಡಾಕ್ಟರ್ ಹೋಗ್ತಾ ಇದ್ದ ಡಾಕ್ಟರ್ ಹತ್ರ ಡಾಕ್ಟರ್ ಹತ್ರ ಹೋಗ್ತಾ ಇದ್ದ. ಮಳೆ ಬರ್ತಾ ಇದೆ. ಮಳೆ ಬರ್ತಾ ಇದೆ. ಬೆಳಗ್ಗೆ 9:30 ಆಗ್ತಾ ಇದೆ. ಆ, ಬೆಳಗ್ಗೆ ಬೆಳಿಗ್ಗೆ 9:30 ಆಗ್ತಾ ಇದೆ. 9 ಇಟ್ಸ್ ಅ ಟೈಮ್ 9. ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ತಾವೆಲ್ಲ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾವು ಪರವಾಗಿಲ್ಲ, ಚೆನ್ನಾಗಿದ್ದೀವಿ. ದೇವ್ರ ಕೃಪೆಯಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ. ಪ್ರೀವಿಯಸ್ ವ್ಲಾಗಲ್ಲಿ ನನ್ನ ಅನ್ಪ್ಲಾನ್ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಸೊ ಈ ವ್ಲಾಗಲ್ಲೂ ಸಹ ಆ ವಿಷಯದ ಬಗ್ಗೆ ಮಾತಾಡ್ತೀನಿ. ನಾವೇನು ಡಿಸಿಷನ್ ತಗೊಂಡಿದ್ದೀವಿ, ಅದಕ್ಕೂ ಮುಂಚೆ ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಬಹಳಷ್ಟು ವ್ಯೂವರ್ಸು ತುಂಬ ಮೆಚ್ಯೂರಿಟಿಯಿಂದ ಕಾಮೆಂಟ್ಸ್ ಮಾಡಿದ್ದಾರೆ, ಅವರ ಸಲಹೆಯನ್ನು ಕೊಟ್ಟಿದ್ದಾರೆ, ಅವರ ಎಕ್ಸ್ಪೀರಿಯನ್ಸ್ಗಳನ್ನು ಶೇರ್ ಮಾಡಿದ್ದಾರೆ. ಅವರೆಲ್ಲರಿಗೂ ತುಂಬ 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 ಧನ್ಯವಾದಗಳು. ಮತ್ತು ಕೆಲವರು ಅರ್ಧಂಬರ್ಧ ವಿಡಿಯೋ ನೋಡಿಬಿಟ್ಟು ಅರ್ಧಂಬರ್ಧ ಅರ್ಥ ಮಾಡಿಕೊಂಡು ಅವ್ರದೇ ಆದ ವಿಧಾನದಲ್ಲಿ ನೆಗೆಟಿವ್ ಆಗಿ ಕಾಮೆಂಟ್ ಮಾಡಿದ್ದಾರೆ. ಬಟ್ ಸೋಷಿಯಲ್ ಮೀಡಿಯಾ ಅಂದರೆ ಇದೆಲ್ಲ ಇದ್ದೇ ಇರುತ್ತೆ. ಆ್ಯಸ್ ಅನ್ ಇಂಡಿವಿಜುವಲ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ವ್ಲಾಗ್ಸ್ ಮುಖಾಂತರ ನನ್ನ ಎಕ್ಸ್ಪೀರಿಯನ್ಸ್ಗಳ ಬಗ್ಗೆ ಮತ್ತು ಪರಿಸ್ಥಿತಿಯ ಬಗ್ಗೆ ಮಾತಾಡೋ ರೈಟ್ಸ್ ನನಗಿದೆ. ಸೊ ಆ ಒಂದು ಕಾರಣದಿಂದ ನನ್ನನ್ನು ನಾನು ನನ್ನ ವ್ಲಾಗ್ಸ್ ಮುಖಾಂತರ ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಈ ಒಂದು ಪರ್ಟಿಕ್ಯುಲರ್ ಸಿಚುಯೇಷನ್ ಆಗಿದೆ, ಈ ಥರ ನಾವು ಕನ್ಫ್ಯೂಸ್ಡ್ ಆಗಿದ್ದೀವಿ, ಈ ಥರ ಒಂದು ಡಿಸಿಷನ್ ತಗೊಂಡಿದ್ದೀವಿ ಅಂತ ಹೇಳಿಬಿಟ್ಟು. ಯಾರಾದರೂ ಫಸ್ಟ್ ಟೈಮ್ ಈ ವ್ಲಾಗ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಪ್ರೀವಿಯಸ್ ವ್ಲಾಗನ್ನು ನೋಡಿ. ಅದರಲ್ಲಿ ನಾನು ವಿಸ್ತಾರವಾಗಿ ನನ್ನ ಅನ್ಪ್ಲಾನ್ ಪ್ರೆಗ್ನೆನ್ಸಿ ಬಗ್ಗೆ ಹೇಳಿದ್ದೀನಿ. 41 ವಯಸ್ಸು ನನಗೆ. ಸಡನ್ ಆಗಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದೆ, ಪೀರಿಯಡ್ಸ್ ಆಗಿಲ್ಲ ಅಂತ ಹೇಳಿಬಿಟ್ಟು. ಆವಾಗ ಪಾಸಿಟಿವ್ ರಿಸಲ್ಟ್ ಬಂತು. ಆವಾಗ ನಮ್ಮ ಕಂಡೀಷನ್ ಯಾವ ಥರ ಇತ್ತು, ನಾವು ಏನೇನು ಪ್ರೀ ಪ್ಲ್ಯಾನ್ ಮಾಡಿದ್ವಿ, ಮಕ್ಕಳು ಸಮ್ಮರ್ ವೆಕೇಷನ್ ಇತ್ತು, ಆ ಪರಿಸ್ಥಿತಿಯಲ್ಲಿ ಇಮಿಡಿಯೇಟಾಗಿ ನಾವು ಡಾಕ್ಟರ್ನ ನೋಡೋದಕ್ಕೂ ಆಗಿರಲಿಲ್ಲ. ಆಮೇಲೆ 7 ವೀಕ್ಸಲ್ಲಿ ನಾವು ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಅವರು ನಮಗೆ ಏನೇನು ಹೇಳಿದ್ರು, ನಾವು ಅವ್ರ ಹತ್ರ ಏನೇನು ಹೇಳಿದ್ದೀವಿ ಎಲ್ಲನೂ ವಿಸ್ತಾರವಾಗಿ ಹೇಳಿದ್ದೀನಿ. ಈಗ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಅದ್ರ ಜೊತೆಗೆ ನಾನು ಅಬೋಷನ್ ಮಾಡಿಸ್ಕೊಂಡಿದ್ದೀನಾ ಇಲ್ವಾ, ನಾವೇನು ಡಿಸಿಷನ್ ತೊಗೊಂಡಿದ್ದೀವಿ ಅದ್ರ ಬಗ್ಗೆನೂ ಹೇಳ್ತೀನಿ. ಸೊ ಫಸ್ಟ್ ಕ್ವಶನ್ ಬಂದುಬಿಟ್ಟು ಅದು ಜೆನ್ಯೂನ್ ಕ್ವಶನ್ ಅಂತಲೇ ಹೇಳ್ಬೋದು. ಯಾರೇ ಆಗಿರ್ಬೋದು ಈ ಕ್ವಶನ್ನ ಕೇಳ್ತಾರೆ. ಸೊ ಅದಕ್ಕೆ ಈ ಕ್ವಶನ್ನ ನಾನು ಪಿಕ್ ಮಾಡಿದ್ದೀನಿ. ಅಕ್ಕ, ನೀವು 2ನೇ ಪಾಪು ಆದಮೇಲೆ ಮಕ್ಕಳಾಗದಿರೋ ಆಪ್ರೇಷನ್ ಮಾಡಿಸ್ಕೊಂಡಿಲ್ವಾ ಅಂತ ಬಹಳಷ್ಟು ಜನ ಕ್ವಶನ್ನ ಕೇಳಿದ್ದಾರೆ. ಸೊ ಅವ್ರಿಗೆಲ್ಲ ಉತ್ತರ ಏನಪ್ಪ ಅಂತ ಹೇಳಿದ್ರೆ, ನನ್ನ 2ನೇ ಮಗ ಹುಟ್ಟಿರೋದು ಬೆಂಗಳೂರಲ್ಲಿ, ಅದೂ ಗೌರ್ಮೆಂಟ್ ಹಾಸ್ಪಿಟಲ್ ವಾಣಿ ವಿಲಾಸಲ್ಲಿ ಆಗಿರೋದು. ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಹೆರಿಗೆ ಮಾಡ್ತಾನೆ ಇರ್ತಾರೆ. ನರ್ಸ್ ಆಗಿರ್ಬೋದು, ಸ್ಟಾಫ್ ಆಗಿರ್ಬೋದು, ಪ್ರೀತಿಯಿಂದ ಮಾತಾಡಲ್ಲ ಈ ಒಂದು ಪೇಷಂಟ್ ಜೊತೆ. ಏನಮ್ಮ ಹೋಗಮ್ಮ ಆ ಥರನೇ ಫಟಾಫಟ್ ಮಾಡ್ತಾನೆ ಇರ್ತಾರೆ. ಆ ಒಂದು ಪರಿಸ್ಥಿತಿಯಲ್ಲಿ ಈ ಆಪ್ರೇಷನ್ ಎಲ್ಲ ಮಾಡಿಸ್ಕೊಳ್ಳೋದು ನನಗೆ ಉಚಿತ ಅನಿಸಿರ್ಲಿಲ್ಲ. ಅದನ್ನು ನಾನು ಎಮರ್ಜೆನ್ಸಿಗೆ ಅಲ್ಲಿಗೆ ಹೋಗಿದ್ದು, ವಾಣಿ ವಿಲಾಸ್ಗೆ. ಇಲ್ಲಾಂದರೆ ಮಹಾಲಕ್ಷ್ಮಿ ಲೇಔಟಲ್ಲಿ ನಮ್ಮ ಮನೆ ಇತ್ತು ಆವಾಗ. ಅಲ್ಲಿನ ಗೌರ್ಮೆಂಟ್ ಹಾಸ್ಪಿಟಲ್ ನಾನು ತೋರಿಸ್ತಾ ಇದ್ದೆ. ಮಗು ಏನೋ ಕುಡ್ದುಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಎಮರ್ಜೆನ್ಸಿ ಕಳಿಸಿದ್ರು. ಅವರು ನಾರ್ಮಲ್ ಡೆಲಿವರಿ ಆದಮೇಲೆ ಆ ಕೆಳಗಡೆ ಸ್ಪೇಸ್ ಓಪನ್ ಆಗುತ್ತೆ ಅಲ್ಲ, ಅಲ್ಲಿ ಒಂದು ಮೈನರ್ ಸರ್ಜರಿ ಮಾಡ್ತಾರೆ. ಅದನ್ನು ಎಪಿಸಿಯೋಟಮಿ ಅಂತ ಕರೀತಾರೆ. ಸೊ ಆ ಒಂದು ಸರ್ಜರಿ ಮಾಡೋವಾಗ್ಲೂ ಸಹ ಏನು ಪೇನ್ಲೆಸ್ ಇಂಜೆಕ್ಷನ್ ಏನು ಕೊಡಲ್ಲ, ಹಂಗೆ ಮಾಡ್ತಾ ಇರ್ತಾರೆ ಬೈಕೊಂಡು. ಮತ್ತೆ ಬಂದುಬಿಡ್ತಾಳೆ, ಕಾಪರ್ಟಿ ಹಾಕಿ ಇವಳಿಗೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ, ಮ್ಯಾಮ್ ನಾನು ಮತ್ತೆ ಏನೂ ಬರಲ್ಲ, ಪ್ಲೀಸ್ ತುಂಬ ನೋವಾಗ್ತಾ ಇದೆ, ಆ ಥರ ಎಲ್ಲ ಮಾತಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ನಾನೇನು ಕಾಪರ್ಟಿ ಏನೂ ಹಾಕ್ಸ್ಕೊಂಡಿಲ್ಲ. ಆ ಒಂದು ಪರಿಸ್ಥಿತಿ, ಆ ಸಿಚುಯೇಷನಲ್ಲಿ ನಮಗೆ 3ನೇ ಮಗು ಮಾಡ್ಕೋಬೇಕು ಫ್ಯೂಚರಲ್ಲಿ ಅಂತ ಆಸೆ ಬರೋದೇ ಇಲ್ಲ. ಮತ್ತು ಈಗಿನ ಜನ್ರೇಷನಲ್ಲಿ ಯಾರೂ 3ನೇ ಮಗುಗೆ ಪ್ಲ್ಯಾನ್ ಮಾಡ್ಕೊಳ್ಳೋದೇ ಇಲ್ಲ. ಸೊ ಅದೇ ರೀತಿಯೇ ನಮ್ಮ ಮೈಂಡ್ಸೆಟ್ಟೂ ಆಗಿತ್ತು. ಸೊ ಹಾಗೆ 2.5 ವರ್ಷ ಕಳೆದೋಯ್ತು. ಚಿಕ್ಕ ಮಗ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡ್ ತಗೊತಾ ಇದ್ದ, ಬೇರೆ ಏನೋ ಕುಡಿತಾ ಇರಲಿಲ್ಲ. ಸೊ ಅದಕ್ಕೆ ಅವ್ನಿಗೆ ಬ್ರೆಸ್ಟ್ ಫೀಡಿಂಗ್ ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಬೆಂಗಳೂರಿಗೆ ಹೋಗೋ ಪ್ಲ್ಯಾನ್ ಮಾಡಿದೆ. ಅದೇ ಟೈಮಲ್ಲಿ ಆಪ್ರೇಷನು ಸಹ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೆ. ಅಂದರೆ ಬ್ರೆಸ್ಟ್ ಫೀಡಿಂಗು ಸ್ಟಾಪ್ ಆಗುತ್ತೆ, ಪ್ಲಸ್ ಮಕ್ಕಳಾಗಿರೋ ಆಪ್ರೇಷನು ಸಹ ಮಾಡಿಸ್ಕೊಂಡು ಆಮೇಲೆ ಬರ್ತೀನಿ, ಮಗನ ನೋಡ್ಕೊ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರ ಹತ್ರ ಮಗನ ಕೊಟ್ಬಿಟ್ಟು ಹೋಗಿದ್ದೆ. ದೊಡ್ಡ ಮಗನ ನನ್ನ ಜೊತೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿಗೆ ಹೋಗಿ ಡಾಕ್ಟರ್ನ ಮೀಟ್ ಮಾಡಿದ್ಮೇಲೆ ಗೊತ್ತಾಯಿತು, ಈ ಒಂದು ಆಪ್ರೇಷನ್ ಎಲ್ಲಾನು ಪೀರಿಯಡ್ಸಲ್ಲಿ ಮಾಡ್ತಾರೆ ಅಂತ ಹೇಳಿಬಿಟ್ಟು. ನಂದು ಪೀರಿಯಡ್ಸ್ ಆಲ್ರೆಡಿ ಮುಗ್ದೋಗಿತ್ತು. ಆಮೇಲೆ ನಾನು ಬೆಂಗಳೂರಿಗೆ ಹೋಗಿದ್ದೆ. ಸೊ ಮತ್ತೆ ಪೀರಿಯಡ್ಸ್ ಬಂದಾಗ ಬಾ ಅಮ್ಮ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳಿದ್ರ. ಮತ್ತೆ ಪೀರಿಯಡ್ಸ್ ಆಗೋವರೆಗೂ ಬೆಂಗಳೂರಲ್ಲೇ ಇರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ದು ಆಲ್ರೆಡಿ ಫ್ಲೈಟ್ ಟಿಕೆಟ್ ಪ್ರೀ ಬುಕ್ ಆಗಿಬಿಟ್ಟಿತ್ತು ರಿಟರ್ನ್ದು. ಸೊ ಅದಕ್ಕೆ ಡೆಲ್ಲಿಗೆ ಮತ್ತೆ ವಾಪಸ್ ಬಂದುಬಿಟ್ಟೆ. ಸೊ ಇದೆಲ್ಲ ಆದಮೇಲೆ ನಾನು ಫ್ಯೂಚರಲ್ಲಿ ಮತ್ತೆ ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ ನನ್ನ ಮೈಂಡಲ್ಲೂ ಸಹ ಬಂದಿಲ್ಲ. ಮತ್ತು ಫ್ಯೂಚರಲ್ಲಿ ನಾನು ಮತ್ತೆ ಪ್ರೆಗ್ನೆಂಟ್ ಆಗಬೇಕು ಅಂತಲೂ ಮೈಂಡಲ್ಲಿ ಬಂದಿಲ್ಲ. ಇವಾಗ ಅನ್ಪ್ಲಾನ್ ಪ್ರೆಗ್ನೆನ್ಸಿ ಆಗಿದೆ. ಎಲ್ಲರೂ ಕ್ವಶನ್ಸ್ ಕೇಳ್ತಾ ಇದ್ದಾರೆ, ಏನಕ್ಕೆ ಮಾಡಿಸ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನನ್ನ ಉತ್ತರ ನಿಮಗೆ ಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊತೀನಿ.
ಮತ್ತು ಕೆಲವರು ಕ್ವೆಶ್ಚನ್ ಮೂಲಕ ಕೇಳಿದ್ದಾರೆ, ಛೀ ನಿಮಗೆ ನಾಚಿಕೆ ಆಗಲ್ವಾ, ಮಗುನ ಸಾಯಿಸ್ತಾ ಇದ್ದೀರಲ್ಲ, ಈ ಥರ ಅಬಾರ್ಷನ್ ಎಲ್ಲ ಮಾಡಿಸೋದು ತಪ್ಪು, ಎಷ್ಟೊಂದು ಜನ ಮಕ್ಕಳಾಗ್ದಿರ ಇದ್ದಾರೆ, ಅವ್ರಿಗೆಲ್ಲ ಎಷ್ಟು ನೋವಾಗುತ್ತೆ, ಈ ಥರ ಅಬಾರ್ಷನ್ ಬಗ್ಗೆ ಎಲ್ಲ ನೀವು ಏನಕ್ಕೆ ಶೇರ್ ಮಾಡ್ತಾ ಇದ್ದೀರಾ, ಹಂಗೆ ಹಿಂಗೆ ಅಂತ ಕಾಮೆಂಟ್ ಮೂಲಕ ಹೇಳಿದ್ದಾರೆ. ಸೊ ಅವ್ರ ಕಾಮೆಂಟ್ಸ್ ಎಲ್ಲನೂ ಓದಿದಾಗ ಒಂದು ಸೆಕೆಂಡ್ಗೆ ಬೇಜಾರು ಅನಿಸ್ತು. ಅಚ್ಚಿ ನಾಚಿಕೆ ಇಲ್ವಾ, ಆ ವರ್ಡ್ಸ್ನ ಓದಿದಾಗ ನನಗೆ ಬೇಜಾರು ಅನಿಸ್ತು. ಬಟ್ ಅಟ್ ದಿ ಎಂಡ್ ಅವ್ರು ಕ್ವಶನ್ ಕೇಳಿದ್ದಾರೆ ನೋಡಿ, ಈ ಥರ ಅಬಾರ್ಷನ್ ಬಗ್ಗೆ ಎಲ್ಲ ಏನಕ್ಕೆ ಹೇಳ್ತಾ ಇದ್ದೀರಾ ಓಪನ್ ಪ್ಲ್ಯಾಟ್ಫಾರ್ಮಲ್ಲಿ, ಬಹಳಷ್ಟು ಜನಕ್ಕೆ ಮಕ್ಕಳಾಗಲ್ಲ, ಅವ್ರಿಗೆ ಬೇಜಾರ, ಅದನ್ನು ನಾನು ಎಂಪತೈಸ್ ಮಾಡಿಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದರೆ, ನಾನು ಒಂದು IVF ಫರ್ಟಿಲಿಟಿ ಸೆಂಟರಲ್ಲಿ ಆ್ಯಸ್ ಎ ಪೇಷಂಟ್ ಕೋಆರ್ಡಿನೇಟ್ ಆಗಿ ಸ್ವಲ್ಪ ದಿವಸ ಕೆಲಸ ಮಾಡಿದ್ದೀನಿ. ನಾನು ಹತ್ರದಿಂದ ನೋಡಿದ್ದೀನಿ ಯಾವ ಥರ ಫಿಸಿಕಲಿ, ಮೆಂಟಲಿ, ಫಿನಾನ್ಷಿಯಲಿ ಡ್ರೈನ್ ಆಗಿಬಿಡ್ತಾರೆ ಒಂದು ಮಗುಗೋಸ್ಕರ ಅಂತ ಹೇಳ್ಬಿಟ್ಟು ಅದನ್ನೆಲ್ಲನೂ ನಾನು ಪರ್ಸ್ನಲಾಗಿ ನೋಡಿದ್ದೀನಿ. ಸೊ ಆ ಒಂದು ಪೇನನ್ನು ನಾನು ಅರ್ಥ ಮಾಡ್ಕೊಬಲ್ಲೆ. ಬಟ್ ಹಂಗಂತ ಹೇಳ್ಬಿಟ್ಟು ನನ್ನ ಪರಿಸ್ಥಿತಿಯ ಬಗ್ಗೆ ನಾನು ಮಾತಾಡ್ದಿರೋ ಇರೋದಕ್ಕೆ ಆಗಲ್ಲ ಅಲ್ಲ. ನೀವು ನನ್ನ ವ್ಲಾಗ್ಸ್ನ ನೋಡ್ಬೋದು, ನನ್ನ ಲವ್ ಮ್ಯಾರೇಜ್ ಬಗ್ಗೆ ಆಗಿರ್ಬೋದು, ಮ್ಯಾರೇಜ್ ಆದಮೇಲೆ ನನಗೆ ಏನೇನು ಪ್ರಾಬ್ಲಮ್ ಆಗಿದೆ ಅದ್ರ ಬಗ್ಗೆ ಆಗಿರ್ಬೋದು, ಮತ್ತು ನನ್ನ ಪರ್ಸ್ನಲ್ ಫ್ಯಾಮಿಲಿ, ನಮ್ಮ ಅಪ್ಪ ಅಮ್ಮ ತಮ್ಮ ಎಲ್ಲರ ಬಗ್ಗೆ ನಾನು ಎಷ್ಟು ಕ್ಲಾರಿಟಿಯಿಂದ ನಿಮ್ಮ ಜೊತೆ ವ್ಲಾಗ್ಸ್ ಮುಖಾಂತರ ಹೇಳಿದ್ದೀನಿ. ಸೊ ಅದು ನನ್ನ ಪರ್ಸ್ನಾಲಿಟಿ. ಸೊ ಅದೇ ರೀತಿಯೇ ನನ್ನ ಒಂದು ಈ ಪರಿಸ್ಥಿತಿ ಅನ್ಪ್ಲ್ಯಾನ್ ಪ್ರೆಗ್ನೆನ್ಸಿ ಮತ್ತು ಈ ಒಂದು ಸ್ಟೇಜಲ್ಲಿ ನಮ್ಮ ಮೈಂಡಲ್ಲಿ ಏನೇನು ಓಡ್ತಾ ಇದೆ, ನಮ್ಗೇನೇನು ಆಸೆ ಇದೆ, ಅದನ್ನೆಲ್ಲನೂ ನಾನು ಓಪನ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅದರಿಂದ ಬೇರೆಯವ್ರಿಗೆ ಬೇಜಾರಾಗಬೇಕು ಅಂತ ನನ್ನ ಇಂಟೆನ್ಷನ್ ಇಲ್ಲ. ನನ್ನ ಪರಿಸ್ಥಿತಿ ಬಗ್ಗೆ ನಂಗೆ ಮಾತಾಡಿದ್ರೆ ಸ್ವಲ್ಪ ರಿಲೀಫ್ ಸಿಗುತ್ತೆ, ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅದರ ಬಗ್ಗೆ ಅನ್ಪ್ಲ್ಯಾನ್ ಪ್ರೆಗ್ನೆನ್ಸಿ ಬಗ್ಗೆ ವಿಸ್ತಾರವಾಗಿ ಮಾತಾಡಿದ್ದೀನಿ ಅಷ್ಟೇ. ಈಗ ಒಂದು 3rd ಕ್ಲಾಸ್ ಕಾಮೆಂಟ್ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕು ಅನಿಸ್ತಾ ಇದೆ. ಸೊ ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಆ ಕಾಮೆಂಟ್ ಓದಿದಾಗ ಇನ್ಸ್ಟೆಂಟಾಗಿ ಡಿಲೀಟ್ ಮಾಡಿಬಿಡ್ಬೇಕು ಅಂತ ಅನ್ನಿಸ್ತು. ಬಟ್ ಡಿಲೀಟ್ ಮಾಡೋದಕ್ಕೂ ಮುಂಚೆ ಸ್ಕ್ರೀನ್‌ಶಾಟ್ ತಗೊಂಡೆ. ಯಾಕೆ ಅಂತ ಹೇಳಿದ್ರೆ, ಯಾರು ಮಾಡಿರ್ಬೋದು ನೋಡೋಣ ಅವ್ರ ಪ್ರೊಫೈಲ್ಗೆ ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಸ್ಕ್ರೀನ್‌ಶಾಟ್ ತಗೊಂಡೆ. ಆಮೇಲೆ ಡಿಲೀಟ್ ಮಾಡಿಬಿಟ್ಟು ಅವ್ರ ಪ್ರೊಫೈಲ್ಗೆ ಹೋಗ್ಬಿಟ್ಟು ನೋಡಿದೆ ಯಾರು ಎತ್ತ ಅಂತ ಹೇಳ್ಬಿಟ್ಟು. ಅಪ್ಪ ಹೋದ್ಮೇಲೆ ಗೊತ್ತಾಯಿತು 3rd ಕ್ಲಾಸ್ ಸೈಕೋ ಅಂತ ಹೇಳ್ಬಿಟ್ಟು. ಮಂಚ ತೋರಿಸ್ತಾ ಇದ್ದಾನೆ, ಬೆಡ್ನ ಸೈಡಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು. ಆಮೇಲೆ ಒಂದು ಸೆಕೆಂಡ್ ಆ ಕಡೆ ಹೋಗೋದು, ಒಂದು ಸೆಕೆಂಡ್ ಈ ಕಡೆ ಹೋಗೋದು, ಮಂಚ ಕ್ಯಾಮ್ರಾಗೆ ಎಕ್ಸ್ಪೋಸ್ ಆಗ್ತಾ ಇದೆ. ಆ ಥರ ಮೆಂಟ್ಯಾಲಿಟಿ ಇಟ್ಕೊಂಡು ಈ ಥರ ಪ್ರೆಗ್ನೆನ್ಸಿ ವ್ಲಾಗ್ಸ್ ಎಲ್ಲ ನೋಡಿದವರು ಯಾವ ಥರ ಕಾಮೆಂಟ್ ಮಾಡ್ತಾರೆ ಅಂತ ಆವಾಗ ಅರ್ಥ ಆಯಿತು. ಸೊ ಆ ಕಾಮೆಂಟ್ನ ನಾನು ಓದಿ ಹೇಳಲ್ಲ. ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ಸ್ಕ್ರೀನ್‌ಶಾಟ್‌ನ ಶೇರ್ ಮಾಡಿದ್ದೀನಿ ಮತ್ತು ನನ್ನ ಒಪಿನಿಯನ್ನು ಸಹ ಶೇರ್ ಮಾಡಿದ್ದೀನಿ. ನೀವೊಂದ್ಸಲ ನನ್ನ ಕಮ್ಯುನಿಟಿ ಪೋಸ್ಟ್‌ನ ಚೆಕ್ ಮಾಡಿ ಅವ್ನ ಕಾಮೆಂಟ್ನ ಓದಿ, ಆವಾಗ ನಿಮಗೆ ಅರ್ಥ ಆಗುತ್ತೆ ಅವನದು ಮೆಂಟ್ಯಾಲಿಟಿ ಎಷ್ಟು ಕೆಟ್ಟದಾಗಿದೆ ಅಂತ ಹೇಳಿಬಿಟ್ಟು. ಸೊ ನಾನೇನಾದರೂ ಶೇರ್ ಮಾಡಿಲ್ಲ ಅಂತ ಹೇಳಿದ್ರೆ, ಆ ಥರ ಇರೋರಿಗೆ ತುಂಬ ಇನ್ನೂ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ. ಬೇರೆಯವರ ವೀಡಿಯೋಸ್ಗಳಲ್ಲೂ ಹೋಗ್ಬಿಟ್ಟು ಕಾಮೆಂಟ್ ಮಾಡ್ತಾನೆ. ಸೊ ಅದಕ್ಕೆ ಎಕ್ಸ್ಪೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಶೇರ್ ಮಾಡಿದ್ದೀನಿ ಅಷ್ಟೇ. ಇವಾಗ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಕಾಮೆಂಟ್ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಅದ್ರ ಬಗ್ಗೆನೂ ಮಾತಾಡ್ತೀನಿ ನಿಮ್ಮ ಜೊತೆ. ಒಂದೇ ಒಂದು ಕಾಮೆಂಟ್ ಬಂದಿತ್ತು, ನಿಮಗೆ ಜೈಲ್ ಗ್ಯಾರಂಟಿ ಅಂತ ಹೇಳಿಬಿಟ್ಟು. ಸೊ ಆ ಕಾಮೆಂಟ್ ಓದಿದಾಗ ನನಗೆ ನಿಜ ಹೇಳ್ಬೇಕಂದ್ರೆ ತುಂಬ ಭಯ ಆಯಿತು. ಅಯ್ಯೋ ಏನಪ್ಪ ಜೈಲ್ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ, ನಾನೇನು ತಪ್ಪು ಮಾಡಿದ್ದೀನಿ, ಏನು ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ವ್ಲಾಗ್ನ ನಾನೇ ಒಂದು 2 ಸಲ ನೋಡಿದೆ, ಅರ್ಥ ಮಾಡಿಕೊಂಡೆ. ಆ ಅಪ್ಪನ ಕೇಳಿದೆ, ಏನಕ್ಕೆ ನನಗೆ ಜೈಲ್ ಗ್ಯಾರಂಟಿ ರಿಪ್ಲೈ ಮಾಡಿ ಅಂತ ಕ್ವಶನ್ ಕೇಳಿದಾಗ ಅವ್ರದ್ದೇನೂ ರಿಪ್ಲೈ ಬಂದಿರಲಿಲ್ಲ. ಆ ಥರ ಒಂದು ಕಾಮೆಂಟು ಕಾಮಿಡಿಯಾಗಿ ಮಾಡಿದಾರಾ, ಇಲ್ಲಾದರೂ ಏನಾದರೂ ಅರ್ಥ ಮಾಡ್ಕೊಂಡು ಮಾಡಿದಾರಾ, ಏನು ಎತ್ತ ಅಂತ ಹೇಳ್ಬಿಟ್ಟು ರಿಪ್ಲೈ ಮಾಡಬೇಕಲ್ವಾ, ರಿಪ್ಲೈ ಬಂದಿರಲಿಲ್ಲ. ಸೊ ಅದಕ್ಕೆ ನನಗೇನು ಅರ್ಥ ಆಗಿದೆ ಅದ್ರ ಬಗ್ಗೆ ಮಾತಾಡ್ತೀನಿ. ನನ್ನ ಅನ್ಪ್ಲ್ಯಾನ್ ಪ್ರೆಗ್ನೆನ್ಸಿ ವ್ಲಾಗಲ್ಲಿ ನನ್ನ ಅನ್ಪ್ಲ್ಯಾನ್ಡ್ ಪ್ರೆಗ್ನೆನ್ಸಿ ಬಗ್ಗೆ ಮಾತಾಡಿದ್ದೀನಿ, ಮತ್ತು ನಮ್ಮ ಕನ್ಫ್ಯೂಷನ್ ಬಗ್ಗೆ ಮಾತಾಡಿದ್ದೀನಿ, ಅಬಾರ್ಷನ್ ಮಾಡಿಸ್ಕೋಬೇಕು, ಇವಾಗ 2 ಮಕ್ಕಳೇ ಸಾಕು ಅನ್ನೋದನ್ನು ಮಾತಾಡಿದ್ದೀನಿ, ಮತ್ತು ನನ್ನ ಒಂದು ಕನ್ಫ್ಯೂಷನ್, ಅಯ್ಯೋ ಏನಾದರೂ ಹೆಣ್ಮಗು ಹುಟ್ಟು ಬರುತ್ತೇನೋ, ಸುಮ್ಮನೆ ಏನಕ್ಕೆ ಅಬಾರ್ಷನ್ ಮಾಡಿಸ್ಕೋಬೇಕು ಅಂತ ಅದ್ರ ಬಗ್ಗೆನೂ ಮಾತಾಡಿದ್ದೀನಿ. ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಕನ್ಸಲ್ಟ್ ಮಾಡಿದ್ದೀವಿ, ಅವರು 7 ವೀಕ್ಸ್ 2 ಡೇಸ್ ಇದೆ, ನೀವು ಮಾಡಿಸ್ಕೋಬೋದು ಅಂತ ಪರ್ಮಿಷನು ಸಹ ಕೊಟ್ಟರು. ಬಟ್ ನಾನು ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ, ನನಗೆ ಸ್ವಲ್ಪ ದಿವಸ ಟೈಮ್ ಕೊಡಿ ಮೇಡಮ್ ಅಂತ ಹೇಳ್ಬಿಟ್ಟು ಮನೆಗೆ ಬಂದೆ. ಮನೆಗೆ ಬಂದುಬಿಟ್ಟು ಯಜಮಾನ್ರ ಹತ್ರ ಡಿಸ್ಕಸ್ ಮಾಡಿದೆ. ಆವಾಗ ಅವ್ರದ್ದೊಂದು ಪರಿಸ್ಥಿತಿ, ಅವ್ರದ್ದೊಂದು ಮೈಂಡ್ ಸೆಟ್ಟು ಪ್ರಾಕ್ಟಿಕಲ್ ಆಗಿತ್ತು. ಸೊ ಅವ್ರು ಹೇಳಿರೋದು ಅಬಾರ್ಷನ್ನ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಅಬಾರ್ಷನ್ ಮಾಡಿಸ್ಕೊತೀನಿ ಅಂತ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೀನಿ. ಸೊ ಇದಕ್ಕೆ ನನ್ನನ್ನು ಜೈಲ್ಗೆ ಯಾಕೆ ಕರ್ಕೊಂಡು ಹೋಗ್ತಾರೆ ಹೇಳಿ? ಒಂದು ಅಬಾರ್ಷನ್ನು ಇಂಡಿಯಾದಲ್ಲಿ ಲೀಗಲ್ ಆಗಿದೆ. ಅದು ಯಾವ್ಯಾವ ಪರಿಸ್ಥಿತಿಗಳಲ್ಲಿ ಲೀಗಲ್ ಆಗಿದೆ ನೀವು ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ, ಅದು ನಿಮಗೆ ಅರ್ಥ ಆಗುತ್ತೆ. ನಾನು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಕನ್ಸಲ್ಟ್ ಮಾಡಿದ್ದೀನಿ, ನನ್ನ ಹತ್ರ ಸ್ಲಿಪ್ಸ್ ಇದೆ, ಮತ್ತು ನನ್ನ ಏಜ್ ಫ್ಯಾಕ್ಟರೂ ಇದೆ,
ಮತ್ತು ಡಾಕ್ಟ್ರ್ ನನಗೆ ಆಪ್ಷನ್ ಕೊಟ್ಟಿದ್ದಾರೆ. ಇಫ್ ಯು ವಾಂಟ್ ಟು ಕ್ಯಾರಿ ಯು ಕ್ಯಾನ್ ಕ್ಯಾರಿ ಇಟ್, ಇಫ್ ಯು ವಾಂಟೆಡ್ ಟು ಅಬಾರ್ಟ್ ಯು ಕ್ಯಾನ್ ಅಬಾರ್ಟ್ ಇಟ್, ಬಿಕಾಸ್ ದಿಸ್ ಇಸ್ ಅನ್ ಅನ್ಪ್ಲ್ಯಾನ್ಡ್ ಪ್ರೆಗ್ನೆನ್ಸಿ. ನಮ್ಮ ಮೇಲೆ ಬಿಟ್ಟಿದ್ದಾರೆ. ನಮ್ಗೆ ಇವಾಗ ಇಬ್ಬರು ಗಂಡು ಮಕ್ಕಳಿದ್ದಾರೆ, ಚೆನ್ನಾಗಿದ್ದಾರೆ, ಹೆಲ್ದಿಯಾಗಿದ್ದಾರೆ, ನಾವು ಅವ್ರ ಜೊತೆ ತುಂಬ ಹ್ಯಾಪಿಯಾಗಿದ್ದೀವಿ. ನನಗೂ ಒಂದು ಕಡೆ ಆಸೆ ಏನಂದರೆ ಈ ಪ್ರೆಗ್ನೆನ್ಸಿನ ಅಬಾರ್ಟ್ ಮಾಡಿಕೊಂಡ್ರೆ ಹೆಣ್ಮಗುನ ಏನಾದರೂ ಅಬಾರ್ಟ್ ಮಾಡ್ತಿದ್ದೀನೇನೋ ಅಂತ ಒಂಥರ ನಾನು ಎಮೋಷ್ನಲ್ ಆಗಿ ಯೋಚನೆ ಮಾಡಿಬಿಟ್ಟು ನಾನು ಹೇಳಿದ್ದೀನಿ, ಅಯ್ಯೋ ಹೆಣ್ಮಗು ಆಗುತ್ತೇನೋ ಅಂತ ಹೇಳ್ಬಿಟ್ಟು. ಸೊ ಆ ಥರ ಹೇಳಿದ್ದಕ್ಕೆ ನನ್ನನ್ನು ಯಾರು ಜೈಲಿಗೆ ಕರ್ಕೊಂಡು ಹೋಗ್ತಾರೆ? ಈ ಪ್ರೆಗ್ನೆನ್ಸಿಯಲ್ಲಿ ಎಲ್ಲ ಫೀಮೇಲ್ಸೂ ಅವರವರ ಆಸೆನ ವ್ಯಕ್ತಪಡಿಸ್ತಾರೆ. ಅಯ್ಯೋ ನನಗೆ ಗಂಡು ಮಗು ಆದರೆ ಚೆನ್ನಾಗಿರುತ್ತೆ, ನನಗೆ ಹೆಣ್ಮಗು ಆದರೆ ಚೆನ್ನಾಗಿರುತ್ತೆ. ಮನೇಲಿ ಇರೋರು ಹೇಳ್ತಾರೆ, ಅಮ್ಮ ನಿನಗೆ ಗಂಡು ಮಗು ಆಗುತ್ತೆ ಬಿಡು, ಅಮ್ಮ ನಿನಗೆ ಹೆಣ್ಮಗು ಆಗುತ್ತೆ ಬಿಡು, ನಿಂದು ಹೊಟ್ಟೆದು ಸೈಜ್ ಹಿಂಗಿದೆ, ಶೇಪ್ ಹಿಂಗಿದೆ, ಇದೇ ಮಗುನೇ ಆಗೋದು, ನಿನ್ನ ರೈಟ್ ಕಡೆ ಮಲ್ಕೊತಾ ಇದೆಯಲ್ಲ ಹೆಣ್ಮಗು ಆಗುತ್ತೆ, ಲೆಫ್ಟ್ ಕಡೆ ಮಲ್ಕೊತೀಯಲ್ಲ ಗಂಡು ಮಗು ಆಗುತ್ತೆ, ಹಾರ್ಟ್ ಬೀಟ್ ಇಷ್ಟಿದ್ರೆ ಹೆಣ್ಮಗು ಆಗುತ್ತೆ, ಅಷ್ಟಿದ್ರೆ ಗಂಡು ಮಗು ಆಗುತ್ತೆ. ಏನೇನೋ ಮಿತ್ಸನ್ನ ತುಂಬ ಕಡೆ ತುಂಬ ಜನ ಶೇರ್ ಮಾಡಿದ್ದಾರೆ. ಅದನ್ನು ಒಂದು ಫನ್ ರೀತಿಯಾಗಿ ಸ್ವೀಕರಿಸಬೇಕೆ ಹೊರತು ಅದನ್ನು ಯಾವಾಗ್ಲೂ ಬಿಲೀವ್ ಮಾಡಬಾರ್ದು. ನಾನು ಆ್ಯಸ್ ಎ ಮೆಚ್ಯೂರ್ ವುಮನ್, ನಾನು ಡಾಕ್ಟರ್ ಹತ್ರ ಕೆಲಸ ಮಾಡಿದ್ದೀನಿ, ನನಗೆ ಅರ್ಥ ಆಗಿದೆ ಯಾವ ಥರ ಮಗು ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲೆಲ್ಲ ನಾನು ಬಿಲೀವ್ ಮಾಡಲ್ಲ. ಬಟ್ ಪ್ರೆಗ್ನೆನ್ಸಿ ಜರ್ನಿ ಅನ್ನೋದು ತುಂಬ ಎಮೋಷನ್ಸ್ನ ಕ್ಯಾರಿ ಮಾಡುತ್ತೆ. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಹೆಣ್ಮಕ್ಳಿಗೆ ಮಕ್ಕಳ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಆಗುತ್ತೆ. ಈ ಮಗು ಆಗ್ಬೋದಾ, ಆ ಮಗು ಆಗ್ಬೋದಾ, ಯಾರಾದರೂ ಮಕ್ಕಳು ಆಗಿರ್ತಾರೆ ನೋಡಿ, ಅವ್ರ ಜೊತೆ ಮಾತಾಡ್ತಾರೆ, ಓ ಈ ಶೇಪ್ ಇತ್ತಾ ನಿಮಗೆ, ಓ ಈ ಸಿಮ್ಟಮ್ಸ್ ಇತ್ತಾ. ಸೊ ಅದು ಒಂದು ಫನ್ನಾಗಿ ಇರ್ಬೋದು, ಇಲ್ಲಾಂದರೆ ಒಂದು ಎಕ್ಸೈಟ್ಮೆಂಟಿಂದನೂ ಇರ್ಬೋದು, ಆ ಥರ ಮಾತುಗಳೆಲ್ಲ ಮಾತಾಡ್ತಾರೆ. ಸೊ ಅದೇ ರೀತಿಯಿಂದನೇ ನಾನು ನನ್ನ ವ್ಲಾಗಲ್ಲಿ ಹೇಳಿದ್ದೀನಿ ಹೆಣ್ಮಗು ಆಗ್ಬೋದೇನೋ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನನಗೆ ಜೇಲ್ ಪಕ್ಕ ಏನಕ್ಕೆ ಹೇಳಿ, ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿದ್ದೀನಿ, ಅವ್ರ ಸಜೆಷನ್ಸ್ನ ತೊಗೊಂಡಿದ್ದೀನಿ. ಡಾಕ್ಟ್ರಿಗೆ ಏನು ಗೊತ್ತಿರಲ್ವ ಯಾವ ವೀಕಲ್ಲಿ ಅಬಾರ್ಷನ್ ಮಾಡಬೇಕು, ಯಾವ ವೀಕಲ್ಲಿ ಅಬಾರ್ಷನ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಅವರು ಏನಾದರೂ ಇಲ್ಲೀಗಲ್ ಆಗಿದ್ರೆ ಅವ್ರು ಇಲ್ಲಮ್ಮ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾಯಿದ್ರು. ಸಾಧ್ಯ ಇರೋದಕ್ಕೆ ಹೇಳಿದ್ರು, ನಮಗೆ ಆಪ್ಷನ್ ಕೊಟ್ಟರು, ಬೇಬಿ ಹೆಲ್ದಿ ಆಗಿದೆ, ನೀವು ನೋಡಿ ಅಬಾರ್ಷನ್ ಮಾಡಿಸ್ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು. ನಾನು ಟೈಮ್ ತೊಗೊಂಡು ಮನೆಗೆ ಬಂದಿದ್ದೆ, ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಆ ಡಿಸಿಷನ್ ಏನು ಅಂತ ಇವಾಗ ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರ ಕಾಮೆಂಟ್ಸ್ ಎಲ್ಲನೂ ನನಗೆ ಮಾನಸಿಕವಾಗಿ ಎಫೆಕ್ಟ್ ಮಾಡಿದೆ. ಬಟ್ ಸೋಷಿಯಲ್ ಮೀಡಿಯಾ ಅಂದಮೇಲೆ ಇದನ್ನೆಲ್ಲ ನಾವು ಫೇಸ್ ಮಾಡಬೇಕಲ್ವಾ. ನಾವೇನಾದರೂ ಯಾರಿಗೂ ಹೇಳ್ದಿರಾ ಮನೆಯಲ್ಲೇ ಡಿಸಿಷನ್ ತಗೊಂಡು ಏನೇ ಒಂದು ಮಾಡಿದಿದ್ರು ಅದು ಬೇರೆ ಆಗ್ತಿತ್ತು. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ಮೇಲೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಅಂತ ಬಂದೇ ಬರುತ್ತೆ. ಸೊ ಆವಾಗ ಏನೇ ಒಂದು ಡಿಸಿಷನ್ ತಗೋಬೇಕಂದ್ರೂ ತುಂಬ ಯೋಚನೆ ಮಾಡಿಬಿಟ್ಟು ತಗೋಬೇಕಾಗುತ್ತೆ. ಬಹಳಷ್ಟು ಜನ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದಾರೆ, ಅಕ್ಕ ಮಾಡಿಸ್ಕೋಬೇಡಿ, ನಾವಿಷ್ಟು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀವಿ, ನಮ್ಗೆ ಆಗ್ತಾ ಇಲ್ಲ, ನಿಮಗೆ ದೇವ್ರು ಏನಾದರೂ ಒಳ್ಳೇದು ಮಾಡ್ತಾನೆ ಏನೋ ಅಂತ ತುಂಬ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಸೊ ಅವ್ರ ಕಾಮೆಂಟ್ಸ್ ಎಲ್ಲ ಓದ್ತಾ ಇದ್ದರೆ ನನಗೆ ತುಂಬ ಬೇಜಾರಾಯಿತು. ಅಯ್ಯೋ ದೇವರೇ, ನಮ್ಮಂಥವ್ರಿಗೆಲ್ಲ ನಿನ್ನ ಮಕ್ಳು ಕೊಟ್ಬಿಡ್ತೀಯ, ಅವ್ರಿಗೇನಕ್ಕೆ ಕೊಡಲ್ಲ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ನಾನು ಎಮೋಷ್ನಲ್ ಆಗಿ ಡಿಸಿಷನ್ ತಗೊಂಡಿದ್ದೀನಿ. ಮತ್ತು ನಮ್ಮ ಯಜಮಾನ್ರಿಗೂ ನಿಮ್ಮ ಕಾಮೆಂಟ್ಸ್ ಎಲ್ಲನೂ ಓದಿ ತಿಳಿಸಿದ್ದೀನಿ. ಈ ಥರ ಹೇಳ್ತಾ ಇದ್ದಾರೆ. ಅವ್ರೂ ಸ್ವಲ್ಪ ಎಫೆಕ್ಟ್ ಆದರು. ಯಾಕೆಂದರೆ ನಾವು ತುಂಬ ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋರಲ್ಲ. ಫಸ್ಟ್ ಮಗು ಆದಾಗ ಫೈನಾನ್ಷಿಯಲಿ ನಾವು ಅಷ್ಟು ಸ್ಟೇಬಲ್ ಆಗಿರಲಿಲ್ಲ. ಎರಡನೇ ಮಗು ಆದಮೇಲೂ ನಾವು ಫೈನಾನ್ಷಿಯಲಿ ಸ್ಟೇಬಲ್ ಆಗಿರಲಿಲ್ಲ. ನಾನು ಆಲ್ರೆಡಿ ಎಲ್ಲನೂ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ ವ್ಲಾಗ್ಸ್ ಮುಖಾಂತರ. ಸೊ ಇವಾಗ ನಾನೇನಾದರೂ ಈ ಮಗು ಮಾಡಿಕೊಂಡ್ರೂ ಸಾಕೋ ಅಷ್ಟು ಶಕ್ತಿ ನಮ್ಮಲ್ಲಿ ದೇವ್ರು ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಈ ಮಗುನ ಇಟ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಏನೇ ಮಗು ಆದ್ರೂ ಪರವಾಗಿಲ್ಲ, ಗಂಡು ಮಗು ಆಗ್ಬೋದು, ಹೆಣ್ಮಗು ಆಗ್ಬೋದು. ಹೆಣ್ಮಗು ಆದರೆ ನಮಗೆ ಹಬ್ಬ, ನಾವು ತುಂಬ ಪ್ರೀತಿಯಿಂದ ಸಾಕ್ತೀವಿ. ಗಂಡು ಮಗು ಆದ್ರೂ ದೇವ್ರ ಕೃಪೆ ಅಂತ ಹೇಳ್ಬಿಟ್ಟು ತುಂಬ ಪ್ರೀತಿಯಿಂದ ಸಾಕ್ತೀವಿ. ಸೊ ಇದು ನಮ್ಮ ನಿರ್ಧಾರ. ತುಂಬ ಎಮೋಷ್ನಲ್ ಆಗಿ ನಾನು ಹೇಳಿದ್ದೀನಿ, ಐ ಆಮ್ ಸೊ ಸಾರಿ. ಬಟ್ ಎಮೋಷ್ನಲ್ ಆಗಿ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ತಪ್ಪು ಡಿಸಿಷನ್ ಅಂತ ಯಾರೂ ಕಾಮೆಂಟ್ ಮಾಡಬೇಡಿ. ನಾನು ಮೆಂಟಲಿ ಫಿಸಿಕಲಿ ಫಿಟ್ ಆಗಿದ್ದೀನಿ. ಎಲ್ಲ ಬ್ಲಡ್ ಟೆಸ್ಟು ಏನೇನು ಬೇಸಿಕ್ ಟೆಸ್ಟ್ ಇದೆ ಅದನ್ನೆಲ್ಲ ಮಾಡಿಸಿದ್ದೀನಿ. ಎಲ್ಲನೂ ನಾರ್ಮಲ್ ಆಗಿ ಬಂದಿದೆ. 7 ಇಯರ್ಸ್ ಮುಂಚೆ ನನ್ನ ಚಿಕ್ಕ ಮಗುನ ನಾನು ಹೆತ್ತಾಗ ಯಾವ ಥರ ರಿಪೋರ್ಟ್ಸ್ ಇತ್ತೋ ಅದೇ ರೀತಿಯೇ ಇವಾಗ್ಲೂ ಸಹ ಇದೆ. ನಾನು ಫಿಸಿಕಲಿ ಮೆಂಟಲಿ ಫಿಟ್ ಆಗಿದ್ದೀನಿ. ಏನೂ ಪ್ರಾಬ್ಲಮ್ಸ್ ಇಲ್ಲ, ಹೆಲ್ತ್ ಪ್ರಾಬ್ಲಮ್ಸ್ ಇಲ್ಲ. ಇವಾಗ ನಾನು ಈ ಪ್ರೆಗ್ನೆನ್ಸಿನ ಹೆಲ್ದಿಯಾಗಿ ಕ್ಯಾರಿ ಮಾಡ್ಬೋದು ಅಂತ ಡಾಕ್ಟ್ರ್ ನನಗೆ ಹೇಳಿದ್ದಕ್ಕೆ ನಾನು ಕ್ಯಾರಿ ಮಾಡ್ತಾಯಿದ್ದೀನಿ. ಏನಾದರೂ ಬ್ಲಡ್ ಕಮ್ಮಿ ಇದ್ಬಿಟ್ಟು ಏನಾದರೂ ಪ್ರಾಬ್ಲಮ್ಸ್ ಇದ್ದಿದ್ದರೆ ಅಬಾರ್ಷನ್ ಡಾಕ್ಟ್ರೇ ಸಜೆಸ್ಟ್ ಮಾಡ್ತಾಯಿದ್ರು. ಎಲ್ಲ ರಿಪೋರ್ಟ್ಸ್ ನಾರ್ಮಲಾಗಿ ಬಂದಿದೆ. ಅದಕ್ಕೆ ನಾನು ಇವಾಗ ಈ ಡಿಸಿಷನ್ನ ತೊಗೊಂಡಿದ್ದೀನಿ. ಇದಕ್ಕೆ ನೆಗೆಟಿವ್ ಕಾಮೆಂಟ್ಸ್ ಮಾಡಬೇಡಿ.
ಮಗುನ ಜನ್ಮ ನೀಡೋದು ತುಂಬ ಕಷ್ಟ. ಸ್ಪೆಷಲಿ ನಾನು ಹೇಳ್ದಂಗೆ ನಾವು ತುಂಬ ಕನ್ಫ್ಯೂಷನಲ್ಲಿದ್ವಿ. ಇದು ಅನ್‌ಪ್ಲಾನ್ಡ್ ಪ್ರೆಗ್ನೆನ್ಸಿ ಈ ಥರ ಸಡನ್ನಾಗಿ ಡಿಸಿಷನ್ ತೊಗೋಬೇಕಂದ್ರೂ ತುಂಬ ಕಷ್ಟ. ಬಟ್ ನಾವು ದೇವ್ರ ಮೇಲೆ ನಂಬಿಕೆ ಇಟ್ಬಿಟ್ಟು ಮೈಂಡನ್ನು ಕಡಿಮೆ ಯೂಸ್ ಮಾಡಿ ಹೃದಯಪೂರ್ವಕವಾಗಿ ಈ ನಿರ್ಧಾರನ ಮಾಡಿದ್ದೀವಿ. ಮಗುನ ಉಳಿಸ್ಕೋಬೇಕು, ಜನ್ಮ ಕೊಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನೀವು ನಿಮ್ಮ ಬ್ಲೆಸ್ಸಿಂಗ್ಸ್ನ ಕೊಡಿ. ನಮಗೆ ಆ ಬ್ಲೆಸ್ಸಿಂಗ್ಸಿಂದ ಕಾನ್ಫಿಡೆನ್ಸ್ ಬರಲಿ, ನಮ್ಮ ಜರ್ನಿ ಚೆನ್ನಾಗಿರಲಿ, ಏನು ಕಾಂಪ್ಲಿಕೇಶನ್ಸ್ ಆಗ್ದಿರ ಮಗು ಆಗಲಿ ಅಂತ ಬ್ಲೆಸ್ ಮಾಡಿ. ಡಾಕ್ಟ್ರ್ ನಮಗೆ ಫಸ್ಟೇ ಹೇಳಿದ್ದಾರೆ 40+ ಕೆಲವ್ರಿಗೆ ಬೇಬಿದು ಗ್ರೋತು ಅಷ್ಟು ಚೆನ್ನಾಗಿರಲ್ಲ. 5th ಮಂತ್ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ. ಮತ್ತು ಏನಾದರೂ ಒಂದು ಡಿಸೆಬಿಲಿಟೀಸ್ ಇದ್ದರೆ ಅದನ್ನು ಗೊತ್ತಾಗುತ್ತೆ. ಅದೆಲ್ಲನೂ ತುಂಬ ಮ್ಯಾಂಡೇಟ್ರಿ 5th ಮಂತಲ್ಲಿ ಮಾಡಿಸ್ಲೇಬೇಕು. ಸೊ ಆವಾಗ್ಲೂ ಸಹ ಎಲ್ಲನೂ ನಾರ್ಮಲ್ ಆಗಿರಲಿ, ಎಲ್ಲನೂ ಚೆನ್ನಾಗಿರಲಿ, ಗ್ರೋತ್ ಚೆನ್ನಾಗಿರಲಿ ಅಂತ ನೀವು ಪ್ಲೀಸ್ ಪ್ರೇ ಮಾಡಿ. ಇವಾಗ ನಾವು ಡಿಸಿಷನ್ ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಮಗುವುದು ಗ್ರೋತ್ ತುಂಬ ಮುಖ್ಯ ಅಲ್ವಾ. ಚೆನ್ನಾಗಿ ಹೆಲ್ದಿಯಾಗಿ ಮಗು ಆಗಲಿ ಅಂತ ಬ್ಲೆಸ್ ಮಾಡಿ. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ. ಬೈ ಬಾಯ್. ಟೇಕ್ ಕೇರ್.